ಕಿಚ್ಚನೂ ಕಾಣಿಸಿದ್ರು, ಪಚ್ಚಾನೂ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸಿದ್ರ, ಕಿಚ್ಚ ಕಾಣಿಸಿದ್ರ? ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲ್ ಇಂದ ನೋಡ್ಕೊಂಡು ಬಂದಿದೆ. ಈಗ ಮಗನ್ನ ನಿಲ್ಲಿಸುವಂತ ಸಂದರ್ಭ ಮೊದಲ ಸಿನಿಮಾದಲ್ಲಿ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಆತ ಯಾಕೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಟಲ್, ಬಟ್ ಇಟ್ ವಾಸ್ ಅ ಫಸ್ಟ್ ಟೈಟಲ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ, ಅದನ್ನು ಮುಂದೆ ತೊಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಅಷ್ಟು ಹೋಗೋಕೆ ಬಿಡ್ತಾ ಇರಲಿಲ್ಲ. ದೀಪು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರು ಪರ್ಮಿಷನ್ ತೊಗೊತ ನಾನು ಬರ್ಬೋದಾ ಅಂತ. ಸೊ ಆವಾಗ ನನಗೆ ಅಂತ ಅನಿಸ್ತಾ ಇರಲಿಲ್ಲ. ಬಟ್ ಆ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ, that day I thought yes, Pacha has arrived. ಮೇಡಮ್ ಇವರು ಈಗ ತಾಯಿ ತರ ನಿಂತು ಪ್ರಮೋಷನ್ ಮಾಡಿದ್ರು, ನನ್ನ ಮಗ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮಗೆ ಅನಿಸ್ಲಿಲ್ಲ ಅವ್ರ ಸ್ವಂತ ಮಗ ತರನೇ. ಅದು ಸ್ವಂತ ಮಗನೇ. ಇಲ್ಲ, ನಾನು ಹೆತ್ತಿದ್ದೇನೆ. ಹೆತ್ತ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಆ್ಯಂಡ್ ಸಂಚಿತ್. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನು ಬಿರುದು ತೊಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೂ ನೀವು ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹ್ಯಾಸ್ ಟೇಕನ್ ಎ ಹ್ಯೂಜ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದಮೇಲೆ ಮದುವೆಯಾಗಿ ಬಂದವಳು ಇವಳು, ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತ್ತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100% ಇಲ್ಲ. ಮೇಡಮ್ ಈ ಒಂದು ಡೇನ ನೀವು ತುಂಬ ಎಮೋಷ್ನಲ್ ಆಗಿ ಕ್ಯಾರಿ ಮಾಡ್ತೀವಿ. ಈ ಡೇಗೋಸ್ಕರ ನೀವು ವೇಟ್ ಮಾಡ್ಬೋದು. ತುಂಬ ವರ್ಷದಿಂದ ನೋಡಿದಾಗ ಎಷ್ಟು ಎಮೋಷನ್ ಆಗ್ತದೆ. ಹತ್ತಿದ್ದೆ ನಾನು. ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗಂತೂ ಹುಚ್ಚಿ ಥರನೇ ಹತ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗಿ ಹತ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀರಾ. ನಗ್ನಗ್ತಾ ಹೇಳ್ತೀನಿ. ಬಟ್ ಹತ್ತಿರೋದಂತೂ ನಿಜ. ಯಾವ ಸೀನು ತುಂಬ ಕನೆಕ್ಟ್ ಆಯಿತು? ಅವ್ರದ್ದು ಮದುವೆ ಮನೆಯಿಂದ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಹಿ ಗಿವ್ಸ್ ಅ ಲುಕ್ ಜೀಪಲ್ಲಿ ತಿರುಗಿದಾಗ. ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನಾನು ಮನೇಲಿ ನೋಡಿದ್ದೆ. ನನಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ಳು ಹೇಳ್ದಂಗೆ ಅವ್ನು ಹೇಳ್ಕೊಳಲ್ಲ ಯಾವುದೂ. ಆ ಲುಕ್ಕನ್ನು ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಯು. ಸೊ ದಟ್ ವಾಸ್ ಒನ್ಸ್. ಕ್ಲೈಮ್ಯಾಕ್ಸ್ ಈಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟ್ರ್ ಆಗಬೇಕಿತ್ತು ಅಂತ ಭಾಳ ಆಸೆ ಇತ್ತು. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟ್ರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರಲಿಲ್ಲ. ನನಗೆ ಅವ್ನು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಇವತ್ತು ಐ ಫೀಲ್ that decision what my brother took that day is worth it.